ಫ್ರೆಂಡ್ಸ್ ನೋಡಿ, ಇದು ಬಾಗ್ಲೂರಿಂದ ಬೂದಿಗೆರೆ ಮೇನ್ ರೋಡಿಗೆ ಬರುತ್ತೆ. ನಾವು ಬಾಗ್ಲೂರು ಟು ಬೂದಿಗೆರೆ ಮೇನ್ ರೋಡಲ್ಲಿ ಮರಳಕುಂಟೆ ಅಂತೇಳಿ ವಿಲೇಜಲ್ಲಿ ಪ್ರಜಾ ಪ್ರಾಪರ್ಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ. ನಮ್ಮ ಲೇಔಟು ಜಸ್ಟ್ 3 to 4 hours ಬಿಟ್ಟು ನಮ್ಮ ಲೇಔಟ್ ಬರುತ್ತೆ. ಬನ್ನಿ ನಮ್ಮ ಲೇಔಟ್ ತೋರಿಸ್ತೀನಿ. ಇದು ಹೈವೇ ಫ್ರೆಂಡ್ಸ್, ಇದು ಹೈವೇಯಿಂದ ನಮ್ಮ ಲೇಔಟು ಇಲ್ಲೇ ಹತ್ರದಲ್ಲಿದೆ ನೋಡಿ. ಜಸ್ಟ್ 30 meter ಡಿಸ್ಟೆನ್ಸಲ್ಲೇ. ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ಕನ್ವರ್ಷನ್ ಈ ಖಾತ ಬರುತ್ತೆ. 70% ಆಲ್ರೆಡಿ ಡೆವಲಪ್ಮೆಂಟ್ ಮಾಡಿದ್ದೀವಿ ನಾವು. ಅಂಡರ್ಗ್ರೌಂಡ್ ಸೀವೇಜು, ಡ್ರೈನೇಜು, ಪ್ರತಿ ಸೈಟ್ಗಳಿಗೂ ನಾವು ಇಂಡಿವಿಜುವಲ್ ಆಗಿ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ. ಇದು ಬೋರ್ ವಾಟರು ಹಾಕಿದ್ವಿ. 2 ಬೋರ್ ಆಗಿದೆ ನಮ್ಮ ಲೇಔಟಲ್ಲಿ. 2 ಬೋರ್ ಮಾಡಿದ್ದೀವಿ. ಮತ್ತು ಮಾರೇನಹಳ್ಳಿ ಪಂಚಾಯತ್ ಕಡೆಯಿಂದ ವಾಟರ್ ಸ್ಯಾಂಕ್ಷನ್ ಮಾಡಿದ್ದೀವಿ. ಓಕೆ, ಇನ್ನೇನು ಕನೆಕ್ಷನ್ ತೊಗೋಬೇಕಷ್ಟೇ. ಯಾರಾದರೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದರೆ ಕನೆಕ್ಷನ್ ಕೊಟ್ಬಿಡ್ತೀವಿ ನಾವು. ಆಲ್ರೆಡಿ ಕೇಬಲ್ ಯೂಸ್ ಮಾಡಿದ್ವಿ. ಎಲೆಕ್ಟ್ರಿಸಿಟಿನೂ ಕೇಬಲ್ ಯೂಸ್ ಆಗಿದೆ. ವೈರಿಂಗ್ ಎಲ್ಲ ಕೇಬಲ್ ಯೂಸ್ ಮಾಡಿದ್ದೀವಿ. ಮತ್ತು ಪ್ಲಾಂಟೇಶನ್ನು ಹಾಕಿದ್ದೀವಿ. ಪ್ರತಿ ಸೈಟ್ ಅಪೋಸಿಟ್ ಪ್ಲಾಂಟೇಶನ್ನು ಯೂಸ್ ಮಾಡಿದ್ದೀವಿ. ನಿಮಗೆ ಲೊಕೇಶನ್ ಬಂದುಬಿಟ್ಟು ಬಾಗ್ಲೂರು ಟು ಬೂದಿಗೆರೆ ಮೈನ್ ರೋಡಲ್ಲಿ ಬರುತ್ತೆ. ಮರಳಕುಂಟೆ ವಿಲೇಜು. ಇಲ್ಲಿಂದ ಬಾಗ್ಲೂರು KDB ಇಂಡಸ್ಟ್ರಿಯಲ್ ಏರಿಯಾ 4 kilometer ಡಿಸ್ಟೆನ್ಸಲ್ಲಿದೆ. ಅಲ್ಲಿ 1,500 ಎಕರೆ SEZಗೆ ಅಲಾಟ್ಮೆಂಟು ಆಗಿದೆ. ಈಗ ಎಲೆಕ್ಟ್ರಾನಿಕ್ ಸಿಟಿಲಿ ಮತ್ತು ಮಾನ್ಯತೆ ಇದೆಲ್ಲ ನಿಮಗೆ ಫ್ಯೂಚರಲ್ಲಿ ಇಲ್ಲೇ ಶಿಫ್ಟ್ ಆಗುತ್ತೆ. ಈಗ ಫ್ರೆಂಡ್ಸ್, ಇದು ನಮ್ಮ ಲೇಔಟಿಗೆ 3 access ಕೊಟ್ಟಿದ್ದೀವಿ. ಇದು ಮೈನ್ ಎಂಟ್ರೆನ್ಸ್ ಬರುತ್ತೆ. ನಿಮಗೆ ಹೈವೇಯಿಂದ ಜಸ್ಟ್ 30 meters ಬರುತ್ತೆ. ಸೆಕೆಂಡ್ ಒನ್ ಅಲ್ಲಿ ಬರುತ್ತೆ. ಆ ಬೋರ್ಡ್ ಹಾಕಿದ್ದೀವಿ ನೋಡಿ, ಬೋರ್ಡ್ ಕಾಣ್ತಿದೆ ನಿಮಗೆ. ಆ ಟ್ರ್ಯಾಕ್ಟರ್ ನಿಂತಿರೋದು ಅಲ್ಲೊಂದು ಸೆಕೆಂಡ್, ಅದು ಹೈವೇಯಿಂದ ನಿಮಗೆ 20 meters ಡಿಸ್ಟೆನ್ಸು. ಥರ್ಡ್ ಒನ್ ಈ ಸೈಡ್ ಬರುತ್ತೆ. ಈ ಮನೆಗಳು ಕಾಣ್ತಿದೆಯಲ್ಲ, ಇಲ್ಲಿ ಟೋಟಲ್ ನಾವು 3 access ನಮ್ಮ ಲೇಔಟಿಗೆ ಕೊಟ್ಟಿದ್ದೀವಿ. ಯಾವ ಲೇಔಟ್ ಎಲ್ಲಿಂದ್ರೂ ನೀವು ಎಂಟ್ರಿ ಮಾಡ್ಬೋದು. ಎಲ್ಲ ನಿಮಗೆ ಹೈವೇ ಡಿಸ್ಟೆನ್ಸಲ್ಲೇ ಇದೆ. ನಿಮಗೆ. ಆದ್ದರಿಂದ ನೋಡ್ಕೊಳ್ಳಿ. ಇದು ಫ್ಯೂಚರ್ ನಿಮಗೆ ಇಯರ್ಲಿ 500 rupees ಇದ್ದೇ ಇದೆ. ನಾವು ಲೇಔಟ್ ಕಡೆ ಜಸ್ಟ್ ಕಾಣ್ತಿದ್ದೆ ನಿಮಗೆ, ಅದೇ ಜಸ್ಟ್ ಹೈವೇ. ಇದು ನಮ್ಮ ಲೇಔಟು. ಟೋಟಲ್ ನಾವು 3 ಎಕರೆ 11 ಗುಂಟೆಯಲ್ಲಿ ಮಾಡಿದ್ದೀವಿ. ಟೋಟಲ್ 72 ಸೈಟ್ ಆಗಿದೆ. ಅದರಲ್ಲಿ 58 ಸೈಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಇನ್ನು ರಿಮೈನಿಂಗ್ ಉಳಿದಿರೋದೇ 14 ಸೈಟು. KDB ಇಂಡಸ್ಟ್ರಿಯಲ್ ಏರಿಯಾ. ನಿಮಗೆ ಇಲ್ಲಿಂದ ನಿಮಗೆ 4 kilometer ಡಿಸ್ಟೆನ್ಸಲ್ಲೇ ಇದೆ. ಬಾಗ್ಲೂರು 4 kilometer, ಬೂದಿಗೆರೆ 4 kilometer, KDB ಇಂಡಸ್ಟ್ರಿಯಲ್ ಏರಿಯಾ 4 kilometer, ಏರ್ಪೋರ್ಟು ಬ್ಯಾಕ್ ಗೇಟು ನಿಮಗೆ 8 kilometer ಡಿಸ್ಟೆನ್ಸಲ್ಲೇ ಇದೆ. ಇನ್ ಫ್ಯೂಚರ್ ನಿಮಗೆ ಇಲ್ಲಿ ಡೆವಲಪ್ಮೆಂಟು ಅಪ್ರಿಷಿಯೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಮಾಡಿದ್ದೀವಿ. ಟೋಟಲ್ 72 ಸೈಟ್ ಆಗಿದೆ. ಎಲ್ಲ ಡೈಮೆನ್ಷನ್ ಅವೈಲೇಬಲ್ ಇದೆ. ಎಲ್ಲ ಪೇಸಿಂಗ್ಸ್ ಅವೈಲೇಬಲ್ ಇದೆ. ಓಕೆ, ಇದು ಮೂಲ ಬಂದ್ಬಿಟ್ಟು ಬ್ರಾಹ್ಮಣ ಜನರಲ್ ಪ್ರಾಪರ್ಟಿ ಆಗಿರೋದ್ರಿಂದ ನಿಮಗೆ ಲೀಗಲ್ ಯಾವುದೇ ತೊಂದರೆ ಬರಲ್ಲ. ಇದು ಡಾಕ್ಯುಮೆಂಟ್ ಬಂದ್ಬಿಟ್ಟು ನಿಮಗೆ 42 ಇಂದ ಸ್ಟಿಲ್ 2024 ವರೆಗೆ ನಿಮಗೆ ಎಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಇದೆ. 66 year EC ಇದೆ, 77 RTC ಇದೆ. ಓಕೆ, ಆದ್ರಿಂದ ನಿಮಗೆ ಲೀಗಲ್ ಬಗ್ಗೆ ಏನೇ ತೊಂದರೆ ಇಲ್ಲ. ಯಾವುದೇ ಲೀಗಲ್ ಅಡ್ವೊಕೇಟ್ ನೀವು ಕೊಟ್ರೆ ನಿಮಗೆ ಲೀಗಲ್ ಫೇಲ್ ಆಗೋದಂತಿಲ್ಲ. ಇನ್ ಕೇಸ್ 10 ಅಡ್ವೊಕೇಟಿಗೆ ಕೊಟ್ಟರೆ ನೀವು 1 ಅಡ್ವೊಕೇಟು ಬೇಡ ಅಂದ್ರೂ ನಾನು ನಿಮಗೆ ಸೈಟ್ ಕೊಡಲ್ಲ. ಆ ತರ ನಿಮಗೆ ಲೀಗಲ್ ಬಗ್ಗೆ ನನಗೆ ಗ್ಯಾರಂಟಿ ಇದೆ. ಯಾಕಂದ್ರೆ ಇದು DC ಕನ್ವರ್ಷನ್ ಆಗಿದೆ. ಮೂಲ ಬಂದ್ಬಿಟ್ಟು ಬ್ರಾಹ್ಮಣ. ಅದಕ್ಕೋಸ್ಕರ ನಾನು ನಿಮಗೆ ಒತ್ತಿ ಹೇಳ್ತಿದ್ದೀನಿ. ಈ ಲೇಔಟ್ ಬಂದ್ಬಿಟ್ಟು ನಿಮಗೆ ಫುಲ್ ಕ್ಲಿಯರ್ ಅಂಡ್ ಕಟ್ ಆಗಿದೆ. ಓಕೆ, ನಿಮಗೆ ಬಾಗ್ಲೂರು ಟು ಬೂದಿಗೆರೆ ಮೇನ್ ರೋಡ್ ಅಲ್ಲೇ ಬರುತ್ತೆ ಈ ಲೇಔಟ್. ಮರಳಕುಂಟೆ ಅಂತ ವಿಲೇಜ್ ಬರುತ್ತೆ. ಇಲ್ಲಿಂದ ನಿಮಗೆ ಬಾಗ್ಲೂರು KDB ಇಂಡಸ್ಟ್ರಿಯಲ್ ಏರಿಯಾ 4 kilometers ಅಲ್ಲಿದೆ. ಬೂದಿಗೆರೆ 4 kilometers ಅಲ್ಲಿದೆ. ಬೂದಿಗೆರೆ 4 kilometers ಅಂದ್ರೆ ಕಾರ್ಗೋ ರೋಡ್ ಕನೆಕ್ಟಿವಿಟಿ. ನಾವು ಈ ಲೇಔಟ್ ಮಾಡಿ 2.5 ತಿಂಗಳಾಯ್ತು. 2.5 ತಿಂಗಳಲ್ಲಿ 50% ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. 50% ಸೋಲ್ಡ್ ಔಟ್ ಆಗಿದೆ. ರೀಸನ್ ಇದೆ, ಡಾಕ್ಯುಮೆಂಟ್ ಕ್ಲಿಯರ್ ಇದೆ. 70 years ಡಾಕ್ಯುಮೆಂಟ್ ಇದೆ. ಆದ್ರಿಂದ ಇನ್ನೊಂದು 50% ಉಳಿದಿದೆ. ಏರ್ಪೋರ್ಟ್ ನಿಮಗೆ 8 kilometer ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ಅದನ್ನ ನಾನು ಹೇಳ್ತಿರೋದು, ನಿಮ್ಗೆ ಇಲ್ಲಿ ವರ್ಷಕ್ಕೆ 500 ರೂಪಾಯಿ ಅಪ್ರಿಸಿಯೇಷನ್ ಇದ್ದೇ ಇದೆ. ಗ್ಯಾರಂಟಿ ಕೊಡ್ತಿದ್ದೀನಿ. ಯಾಕಂದ್ರೆ KDB ಇಂಡಸ್ಟ್ರಿಯಲ್ ಏರಿಯಾ, SEZ ಬರ್ತಿದೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ, BCCI ಅವ್ರದ್ದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಆಗ್ತಿದೆ. ಅದರಿಂದ ಅಪ್ರಿಸಿಯೇಷನ್ ನಿಮಗೆ ಇನ್ನು ವರ್ಷಕ್ಕೆ 500 ರೂಪಾಯಿ ಇದೆ. ಇನ್ನೊಂದು 5 ವರ್ಷದಲ್ಲಿ ನೀವು ನಾರ್ತ್ ಬ್ಯಾಂಗ್ಳೂರಲ್ಲಿ ಬಾಗ್ಲೂರ್ನ ನೀವು ನ್ಯೂ ಬ್ಯಾಂಗ್ಳೂರ್ ಅಂತ ಕರಿಬಹುದು. ಅದರಿಂದ ಸೈಟ್ ಪರ್ಚೇಸ್ ಮಾಡಕ್ಕೆ ಇಷ್ಟದವರು ಆದಷ್ಟು ಬೇಗ ಬಂದು ತಗೋಬಹುದು. ಥ್ಯಾಂಕ್ ಯು.